ಹಾಯ್ ನಮಸ್ಕಾರ ಎಸ್ಎಂ ಸುದ್ದಿಮಿತ್ರ ಸ್ವಾಗತ ಸುಸ್ವಾಗತ. ವಿಜಯಪುರ ಜಿಲ್ಲೆಯ ಬಸವನಬಾಗೇವಾಡಿ ತಾಲೂಕಿನ ಮುತ್ತಗಿ ಗ್ರಾಮದ ಶ್ರೀ ಮಾರುತೇಶ್ವರ ಮೂರ್ತಿ ಉದ್ಘಾಟನಾ ಸಮಾರಂಭದ ನಿಮಿತ್ತವಾಗಿ 1008 ಸುಮಂಗೇಳೆಯರಿಗೆ ಕುಡಿ ತುಂಬುವ ಹಾಗೂ ಕುಂಭಮೇಳ ದಿನಾಂಕ 3-4-2026 ಸಾಯಂಕಾಲ 5 ಗಂಟೆಗೆ ಸ್ಥಳ ಶ್ರೀ ಮಾರುತೇಶ್ವರ ಕಲ್ಯಾಣ ಮಂಟಪ ಮುತ್ತಗಿ. ಇವತ್ತು ದಿನಾಂಕ 31-3-2026 ಪೂರ್ವಭಾವಿ ಸಭೆಯನ್ನು ಊರಿನ ಗ್ರಾಮಸ್ಥರು, ಹಿರಿಯರು, ಯುವಕರು, ಹೆಣ್ಣು ಮಕ್ಕಳು ಹಾಗೂ ತಾಯಂದಿರು, ಗಣ್ಯ ವ್ಯಕ್ತಿಗಳು, ದಾನಿಗಳು, ಮುತ್ತಗಿ ಶ್ರೀ ವೀರಭದ್ರಮನಿ ಶಿವಾಚಾರ್ಯರ ಮಹಾಸ್ವಾಮಿಗಳು ಸಾನ್ನಿಧ್ಯದಲ್ಲಿ ಮಾರುತೇಶ್ವರ ಕಲ್ಯಾಣ ಮಂಟಪದಲ್ಲಿ ಎಲ್ಲಾ ಸಮುದಾಯದ ಜನರು ಕೂಡಿದ್ದರು. ಶ್ರೀ ವೀರಭದ್ರಮನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಈ ಸಭೆಯನ್ನು ಯಾವ ರೀತಿ ನಡೆಸಬೇಕೆಂದು ಸಲಹೆ ಸೂಚನೆಗಳನ್ನು ಹೇಳಿದರು. ಶ್ರೀ ವೇದಮೂರ್ತಿ ರವೀಂದ್ರ ಚಿಕ್ಕಮಠ ಅವರು ಕೂಡ ಸಲಹೆ ಸೂಚನೆಗಳನ್ನು ಹೇಳಿದರು. ಈ ಮಾರುತೇಶ್ವರ ಯುವಕ ಮಂಡಳಿಯ ವತಿಯಿಂದ ಶ್ರೀ ಪ್ರೇಮ್ಕುಮಾರ್ ಮ್ಯಾಗೇರಿಯವರು ಪೂರ್ವಭಾವಿ ಸಭೆಯನ್ನು ನಡೆಸಿಕೊಟ್ಟರು. ಎಲ್ಲಾ ಸಮುದಾಯದ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಮಾತನಾಡಿದರು. ಶ್ರೀ ಶಿವಶಂಕರಗೌಡ ಬ್ರದರ್ ಊರ ವತಿಯಿಂದ ಅವರು ಕೂಡ 4 ಮಾತನಾಡಿದರು. ಶ್ರೀ ಗಿರೀಶ್ ಬಿರಾದಾರ್ ಹಿರಿಯರ ಮೇರೆಗೆ ಅವರು ಕೂಡ ಒಳ್ಳೆಯ ಹಿತನುಡಿಗಳನ್ನು ಮಾತನಾಡಿದರು. ಈ ಕಾರ್ಯಕ್ರಮಕ್ಕೆ ಕಾಶಿ ಜಗದ್ಗುರುಗಳು ಬರುತ್ತಾರೆ. ಊರಿನ ಗ್ರಾಮಸ್ಥರು ಸ್ವಾಗತವನ್ನು ಬಯಸಿ ಕುಂಭಮೇಳದವಳ ಮೇಳದೊಂದಿಗೆ ಸುಮಂಗೆಲೆಯರು ಆರತಿಯೊಂದಿಗೆ ಅಡ್ಡಪಲ್ಲಕ್ಕಿ ಉತ್ಸವವನ್ನು ಬಾಜಾ ಭಜಂತ್ರಿ, ತುಳುವಾದ್ಯ ಹಾಗೂ ಕರಡಿಮಜಲು ಒಳ್ಳೆಯ ವಿಜೃಂಭಣೆಯಿಂದ ಮಾರುತೇಶ್ವರ ಉದ್ಘಾಟನಾ ನಡೆಸಿಕೊಡಬೇಕೆಂದು ಊರಿನ ಎಲ್ಲಾ ಗ್ರಾಮಸ್ಥರು, ಹಿರಿಯರು, ಯುವಕರು, ಸುತ್ತಮುತ್ತನ ಹಳ್ಳಿಯವರು ಎಲ್ಲರೂ ಭಾಗಿಯಾಗಬೇಕೆಂದು ಮಾರುತೇಶ್ವರ ಯುವಕ ಮಂಡಳಿ ವತಿಯಿಂದ ಕೇಳಿಕೊಳ್ಳುತ್ತೇನೆ. ಮೃಷ್ಟಾನ್ನ, ಭಜನೆ, ಶೇಂಗಾ, ಹೋಳಗಿ, ಚಪಾತಿ, 2 ತರಪಲ್ಲಿ ಅನ್ನಸಾರ ಬಂದಂತಹ ಭಕ್ತರಿಗೆ ಜರುಗುವುದು. ಮುತ್ತಗಿ ಊರಿನ ಎಲ್ಲಾ ಸಮುದಾಯ ಯುವಕರು, ತಾಯಂದಿರು, ಅಕ್ಕತಂಗಿಯರು ಸಾಯಸಾಕಾರವನ್ನು ಮಾಡಬೇಕೆಂದು ಕೇಳುತ್ತೇವೆ. ವರದಿ ಶ್ರೀ ಗುರುಮಲ್ಲಯ್ಯ. ಗ್ರಾಮದ ಆರೋಗ್ಯ ಗೌರವಿಸುವುದರಲ್ಲಿ ಅವು ಹೇಳ್ಬೋದು. ಈಗ ಬರೀ ತುಂಬ ಅಂದ್ರೆ ತರಂಗಲ್ಲ. ಅದ್ರ ಸಿಸ್ಟಮ್ ಹೇಳ್ಬೇಕ್ರಿ. ಅದು ಹೆಂಗೆ ಏನು ಮತ್ತೆ ಮನೆ ಅಂತಂದ್ರೆ ಓನ್ಯಾಗಾರ ಹೋಗ್ತಿದ್ದೆ, ನಾನು ಓನ್ಯಾಗಾರ ಹೋಗಿ ಈ ಓಣಿಯಲ್ಲಿ ಒಂದಿಷ್ಟು ಈ ಸಾಕು ಆಸೆ ಬಾದ್ಕೂಲೇನ ಮತ್ತೆ ಒಂದು 7 ಗಂಟೆ ಅಷ್ಟೇ ಆದವ್ರೆ ಸರಿ ಅನ್ಸಂಗಿಲ್ಲ. ಈ ಮಹಿಳಾ ಸಂಘ ಹುಡುಗಿಯರ ಭೇಟಿ ಆಗ್ಬೇಕು. ಗೊತ್ತಾಯ್ತೀವಿ. ಆ ಮೂರ್ತಿಯ ವೆಚ್ಚವನ್ನು ವಿಜಯಲಕ್ಷ್ಮಿ ಹುಣಸಾಳ ಅವರು 1,50,000 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಹಾಗೂ ಆ ಮೂರ್ತಿಯನ್ನು ನಿರ್ಮಾಣ ಮಾಡಿದಂಥ ಚಂದ್ರು ಸರ್ ಪತ್ತಾರ್ ಅವರು ಕೂಡ ಏನೂ 1 ರೂಪಾಯಿ ತೊಗೊಳ್ಳಾರೆ ಸ್ವಂತ ತಾನೇ ಮಾಡಿದ್ದಾರೆ. ನಾಳೆ ನಡೆಯುವಂಥ ಒಂದು ಕಾರ್ಯಕ್ರಮದ ಪೂರ್ವಭಾವಿ ಸಭೆಗೆ ಆಗಮಿಸಿ ತಮ್ಮ ಸಲಹೆಯ ಸೂಚನೆಗಳನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ಕಾರ್ಯಕ್ರಮಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪೂಜ್ಯರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೇವೆ. 3,000 ಮಂದಿಗೆ ಶೇಂಗಾದ ಹೋಳಿಗೆ, ಚಪಾತಿ, ಪಲ್ಯ, ಅನ್ನ, ಸಾರದ ವ್ಯವಸ್ಥೆ ಮಾಡಲಾಗಿದೆ. ಮಜ್ಜಿಗೆ ಮ್ಯಾಗ ಮಜ್ಜಿಗೆ ಕುಡಿಯೋದು ಸುಮಾರು 3 ಲಕ್ಷ ರೂಪಾಯಿ ಇದು ಖರ್ಚು ಬರ್ತದೆ. ಅದಕ್ಕೆ ಎಲ್ಲರೂ ತಮ್ಮ ಅನುಮಾನದಿಂದ ಸಹಾಯ ಮಾಡಬೇಕಂದು ತಿಳಿಸ್ಕೊಡ್ತಾ ಇದ್ದೀವಿ. ಟೈಮ್ ಐತನ ನಾಳೆ ನಾಡ್ದು ಇನ್ನೂ 2 ದಿನ ಟೈಮ್ ಅದ. ಆದಷ್ಟು ಒಂದು ಜರ ಎಲ್ಲರಿಗೆ ಅಡ್ವರ್ಟೈಸ್ ಮಾಡಿರೋದಾರೆ. ಈಗಾಗಲೇ ಇವತ್ತು 4,000 ಶೇಂಗಾ ಹೋಳಿಗೆ ತಯಾರಾಗ್ಯಾವ. ಇನ್ನು ನಾಳೆಗೆ 2,000 ತಯಾರಾಗ್ತಾವೆ.
ಸಾವಿರ ರೂಪಾಯಿ ಮೊದಲು